ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಜಿ ಕನ್ನಡ ನ್ಯೂಸ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಆ ಪಾರ್ಕ್ ವಿಸ್ತೀರ್ಣ 14,500 ಚದರ ಅಡಿ. ಜನರಿಗೆ ಖಾತೆ ನೀಡಿಲ್ಲ GBA ಆಫೀಸರ್. ಕಳ್ಳಾಟವನ್ನ ಆಡಿದ್ದಾರೆ. ಏನಿದು ಪ್ರಕರಣ ನೋಡ್ತಾ ಹೋಗೋಣ. ಯಾಕೋ ಬೆಂಗಳೂರಿನಲ್ಲಿ ಭೂಗಳ್ಳರ ಹಾವಳಿ ಅನ್ನೋದು ಮಿತಿ ಮೀರಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಾಗ ಗುಳುಮಾಗಿದೆ. ಜನರಿಗೆ GBA ಆಫೀಸರ್ಸ್ ಖಾತೆಯನ್ನ ಕೊಡದೆ ಕಳ್ಳಾಟ ಮಾಡಿದ್ದಾರೆ. ನೋಡಿ, ಇದು ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ DK ಶಿವಕುಮಾರ್ ಅವರ ಗಮನಕ್ಕೆ ಬರಬೇಕು. ಕಂದಾಯ ಸಚಿವರು ಕೃಷ್ಣ ಬೈರೇಗೌಡರ ಗಮನಕ್ಕೆ ಬರಬೇಕಾಗತ್ತೆ. ಇವರ ಕಣ್ಣಿಗೆ ಮಣ್ಣೆರಚಿ ಗ್ರೇಟರ್ ಬೆಂಗಳೂರು ಅಥಾರಿಟಿ ಯಾವ ರೀತಿ ಮೋಸದಾಟವನ್ನು ಆಡ್ತಾ ಇದೆ ಅನ್ನೋದನ್ನು ನೋಡಬಹುದು. 10 ಕೋಟಿ ರೂಪಾಯಿ ಮೌಲ್ಯದ ಪಾರ್ಕನ್ನು 3 ಖಾತೆ ಮಾಡಲಾಗಿದೆ. ಈಗ ದೊಡ್ಡ ದೊಡ್ಡ ನಾಯಕರು, ಇಲಾಖೆಗೆ ಸಂಬಂಧಪಟ್ಟಂತಹ ಸಚಿವರು ಅಕ್ರಮವನ್ನು ತಡಿಬೇಕು ಅನ್ನುವಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾರೆ. GBA ಬಂದ ನಂತರವಾದರೂ ಎಲ್ಲವೂ ಬದಲಾವಣೆ ಆಗತ್ತೆ, ಎಲ್ಲವೂ ಕೂಡ ಪಾರದರ್ಶಕವಾಗತ್ತೆ ಎನ್ನುವಂಥ ನಿರೀಕ್ಷೆಯಲ್ಲಿ ಜನಸಾಮಾನ್ಯರು ಇರ್ತಾರೆ. BBMP GBA ಆದ್ರೇನು, GBA ಮತ್ತೊಂದಾದ್ರೇನು, ಈ ಅಕ್ರಮಕ್ಕೆ ಕೊನೆಯೇ ಇಲ್ವಾ ಅನ್ನೋದು ಜನಸಾಮಾನ್ಯರ ನೋವು. ಹಾಗಾದರೆ ಏನಿದು ಪ್ರಕರಣ ನೋಡ್ತಾ ಹೋಗೋಣ. ಭೂಗಳ್ಳರ ಹಾವಳಿಗೆ ಬ್ರೇಕ್ ಹಾಕೋದಕ್ಕೆ ಹಾಗಾದರೆ ಇಲಾಖೆ ಸಚಿವರು ಯಾವ ರೀತಿ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋದು ಸದ್ಯದ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿ ಹಾಗಾದರೆ ಖಾಸಗಿದಾರರ ಪಾಲಾಯ್ತ ಸರ್ಕಾರಿ ಜಾಗ. ಬೆಂಗಳೂರಿನ RBI ಬಡಾವಣೆಯ ಸರ್ಕಾರಿ ಜಾಗದ ಕಬಳಿಕೆಯ ಗಂಭೀರ ಆರೋಪ ಕೇಳಿ ಬಂದಿದೆ. 14,500 ಚದರ ಅಡಿಯ ಜಾಗ ಅದು. ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ಜಾಗ ಹಾಗಾದ್ರೆ ಗುಳುಮಾಗೋಯ್ತಾ? ಸುಳ್ಳು ದಾಖಲೆಯನ್ನು ಸೃಷ್ಟಿ ಮಾಡಿ ಖಾಸಗಿದಾರರ ಪಾಲಾಯ್ತ ಸರ್ಕಾರಿ ಜಾಗ. ಬೆಂಗಳೂರಿನ RBI ಬಡಾವಣೆಯ ಸರ್ಕಾರಿ ಜಾಗದ ಕಬಳಿಕೆಯ ಗಂಭೀರ ಆರೋಪ ಕೇಳಿ ಬಂದಿದೆ. ಅದು ಪಾರ್ಕ್ ಜಾಗ, ಅದನ್ನು ಅತಿಕ್ರಮ ಮಾಡಿ ಭೂಗಳ್ಳರು ಶೆಡ್ ನಿರ್ಮಾಣ ಮಾಡಿದ್ದಾರಾ? ಇದಕ್ಕೆ ಕ್ಲಾರಿಟಿಯನ್ನು ಆದಷ್ಟು ಬೇಗ ಸಚಿವರು ಕೊಡಲೇಬೇಕಾಗತ್ತೆ. ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಇದಕ್ಕೆ ಉತ್ತರ ಕೊಡಬೇಕು, ಕಂದಾಯ ಸಚಿವರು ಕೂಡ ಇದಕ್ಕೆ ಉತ್ತರ ಕೊಡಬೇಕಾಗತ್ತೆ. ಲಂಚದ ಹಣ ನೀಡಿ ಖಾತೆ ಮಾಡಿರುವಂಥ ಶಂಕೆ ಈಗ ಕೇಳಿ ಬಂದಿದೆ. ಸರ್, ಒಂದು ಖಾತಾ ಮಾಡಬೇಕು ಅಂತಂದರೆ ಇವತ್ತು ಅದಕ್ಕೆ ಸರ್ಕಾರಿ ನಿಯಮಾವಳಿಗಳ ಪ್ರಕಾರ, BBMP ನಿಯಮಾವಳಿಗಳ ಪ್ರಕಾರ ಇವತ್ತು 5% ಏನು ನಿಗದಿ ಮಾಡಿದ್ದಾರೆ ಸ್ಟ್ಯಾಂಪ್ ಡ್ಯೂಟಿ, ಅದ್ರ ಮೇಲೆ ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕು ಖಾತಾ ಮಾಡೋಕ್ಕೆ. ಇವರು ಯಾವುದೇ ಸ್ಟ್ಯಾಂಪ್ ಡ್ಯೂಟಿ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ, ಏನಿಲ್ಲದೇ 14,631 ಅಡಿ ಬರೋಬ್ಬರಿ ಇದಕ್ಕೆ ಖಾತಾವನ್ನು ಮಾಡಿದ್ದಾರೆ ಅಂತಂದರೆ ಏನು ಸ್ವಾಮಿ ಅರ್ಥ ಇದು? ಮಾನ್ಯ DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ ಇಂದಿನ ಸೆಷನ್ಗಳಲ್ಲಿ ಕೂಡ, ನಾನು ಯಾವುದೇ ರೀತಿ ಅಧಿಕಾರಿ ತಪ್ಪು ಮಾಡಿದ್ರು ಕೂಡ ನಾನು ಬೆಳಿಗ್ಗೆ ವಿಚಾರ ತಿಳಿಸಿದ್ರೆ ಸಂಜೆ ಒಳಗಡೆ ಸಸ್ಪೆಂಡ್ ಮಾಡ್ತೀನಿ ಅನ್ನೋವಂಥ ವಿಚಾರವನ್ನು ಸಭೆಯಲ್ಲಿ ಹೇಳಿರ್ತೀರಾ. ದಯವಿಟ್ಟು ಈ ಒಂದು ಏನು ಕೆಲಸ ಮಾಡಿದ್ದಾರೆ ತಪ್ಪು ಕೆಲಸವನ್ನು ನಿಮ್ಮ ಅಧಿಕಾರಿಗಳು ಅವರ ವಿರುದ್ಧ ಈ ಕೂಡಲೇ ಶಿಸ್ತು ಕ್ರಮವನ್ನು ಜರುಗಿಸಬೇಕು ಅಂತ ನಾವು ಎಲ್ಲರೂ ಕೂಡ ಮನವಿ ಮಾಡ್ತಾ ಇದ್ದೀವಿ. ಏನು ಮೂಲನೇ ಇಲ್ಲದೆ ಇರೋವಂಥದ್ದು, ಇದು ಗೌರ್ಮೆಂಟಿದ್ದು, ಸರ್ಕಾರದ್ದು ಅಂತ ಹೇಳಿ ಕೋರ್ಟ್ನಲ್ಲಿ ಹಾಕೊಂಡಿರೋವಂಥ ಪ್ರಾಪರ್ಟಿಗಳಿಗೆ ಇವರು ಹೆಂಗೆ ಖಾತೆಗಳು ಮಾಡಿಕೊಡ್ತಾ ಇದ್ದಾರೆ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. 2 ವರ್ಷ ಆಗಿದೆ ನಾವು ಖಾತೆಗಳಿಗೆ ಕೊಟ್ಟು. ಪಾಪ ಬಡವ್ರ ಹತ್ರ 50,000 ಲಕ್ಷ ಕೇಳ್ಕೊಂಡು ಇವರು ಅದಿಲ್ಲ ಇದಿಲ್ಲ, ಕರೆಂಟ್ ಬಿಲ್ಲಲ್ಲಿ ಇದೊಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ, ಒಂದು ನಂಬರ್ ಮಿಸ್ಟೇಕ್ ಆಗಿದೆ ಅಂತ 100 ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜು, ಇದೊಂಥರ ಬೇಲಿನೇ ಎದ್ದು ಹೊಲ ಮೇಯ್ದ ಕತೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ಅನ್ಸುತ್ತೆ. ಈಗ BBMP GBA ಆದ್ರೇನು, GBA ಮತ್ತೊಂದಾದ್ರೇನು, ಭೂಗಳ್ಳರ ಹಾವಳಿ ಅಂತೂ ತಪ್ತಾನೇ ಇಲ್ಲ. ಇಲ್ಲಿ ಮೊದಲನೇದಾಗಿ ಏನಿದು ಪ್ರಕರಣ ಮತ್ತು ಇಲ್ಲಿ ಅಧಿಕಾರಿಗಳ ಇನ್ವಾಲ್ವ್ಮೆಂಟ್ ಎಷ್ಟಿದೆ, ಸಚಿವರ ಗಮನಕ್ಕೆ ಇದು ಬಂದಿಲ್ವಾ? ದಿವ್ಯಾ, ಖಂಡಿತವಾಗೂ ಬೆಂಗಳೂರಿನಲ್ಲಿ ಭೂಗಳ್ಳವರ ಹಾವಳಿ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ಅನ್ನುವಂಥದ್ದಕ್ಕೆ ಆರೋಪ ಎನ್ನುವಂತ ನಿಟ್ಟಿನಲ್ಲಿ ಕೇಳಿ ಬರುತ್ತಲ್ಲ, ಅದಕ್ಕೆ ತಾಜಾ ಉದಾಹರಣೆ ಅಂತ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬೆಂಗಳೂರಿನ RBI ಬಡಾವಣೆಯ ಸರ್ಕಾರಿ ಜಾಗ ಏನಿದೆಯೋ ಅದು ಕೊತ್ತನೂರು ಬಳಿ ಇರುವಂತ RBI ಬಡಾವಣೆಯ ಸುತ್ತಲಿರುವಂತಹ ಒಂದು ಖಾಲಿ ಜಾಗಗಳೇನಿದ್ವು ಅವೆಲ್ಲವೂ ಕೂಡ GBAಗೆ ಒಳಪಟ್ಟಂತೆ ಇದ್ದಂತಹ ಜಾಗ ಎನ್ನುವಂತ ನಿಟ್ಟಿನಲ್ಲಿ ಅಲ್ಲಿನ ನಿವಾಸಿಗಳು ಹೇಳ್ತಾ ಇರುವಂತದ್ದು. ಜೊತೆಗೆ ಆರೋಪಿತ ಒಂದು ಇಷ್ಟು ಜನರು ಏನ್ ನಾವು ತೋರಿಸ್ತಾ ಇದೀವೋ
ಅಷ್ಟು ಜನರ ಒಂದು ಆರೋಪ. ಅಲ್ಲಿ ಒಂದು 3-4 ಜನರು ಅಕ್ರಮವಾಗಿ ಒತ್ತುವರಿ ಮಾಡಿಕೊಂಡು ಸೈಟ್ಗಳನ್ನ ನಿರ್ಮಾಣ ಮಾಡಿಕೊಂಡು ಬಡಾವಣೆಯ ಒಳಗಡೆ ನುಗ್ಕೊಂಡು ಮನೆಗಳನ್ನ ನಿರ್ಮಾಣ ಮಾಡಿದ್ದಾರೆ ಎನ್ನುವಂತ ಆರೋಪವನ್ನ ಮಾಡ್ತಾ ಇರುವಂತದ್ದು. ಈ ಸಂಬಂಧಪಟ್ಟಾಗೆ ಇದೇ ಬಡಾವಣೆಯಲ್ಲಿರುವಂತಹ ಜನರೇನಿದ್ದಾರೋ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡ್ಕೊಳ್ಳಿಕ್ಕೆ ಇವರಿಗೆ ಎಷ್ಟು ಧೈರ್ಯ ಎನ್ನುವಂತ ಹೇಳಿ ಡಾಕ್ಯುಮೆಂಟ್ಸ್ ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಈ ಒಟ್ಟು 3 ಜನರ ಮೇಲೆ ಆರೋಪ ಕೇಳಿ ಬರ್ತಾ ಇರುವಂತದ್ದು. 3 ಜನರು ಕೂಡ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವಂತಹ ಸರ್ಕಾರಿ ಜಾಗ, GBIಗೆ ಒಳಪಡುವಂತಹ ಜಾಗವನ್ನ ಒತ್ತುವರಿ ಮಾಡ್ಕೊಂಡಿದ್ದು ಎಷ್ಟು ಸರಿ ಅನ್ನುವಂತ ನಿಟ್ಟಿನಲ್ಲಿ ಸದ್ಯಕ್ಕೆ ಆರೋಪವನ್ನ ಮಾಡ್ಲಾಗ್ತಾ ಇದೆ. ಈ ಆರೋಪ ಮಾಡುವಂತಹ ಹಿನ್ನೆಲೆಯಲ್ಲಿ ನೋಡಿದ್ರೆ 3 ಜನರು ಕೂಡ ಆರೋಪ ಕಬಳಿಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಇದಕ್ಕೆ ಡಾಕ್ಯುಮೆಂಟ್ಗಳು ಕೂಡ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಸಾಕ್ಷಿ ಎಂಬಂತೆ ಅಧಿಕಾರಿಗಳು ಕೂಡ ಶಾಮೀಲಾಗದೆ ಡಾಕ್ಯುಮೆಂಟ್ ಕ್ರಿಯೇಟ್ ಆಗೋದೇ ಇಲ್ಲ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಅಧಿಕಾರಿಗಳ ಮೇಲೂ ಕೂಡ ಆರೋಪವನ್ನ ಮಾಡ್ಲಾಗ್ತಾ ಇದೆ. ಅಧಿಕಾರಿಗಳ ಒಳ ಸಂಚಿನಿಂದಾಗೆ ಈ 3 ಜನರಿಗೂ ಕೂಡ ಏನು ನಾವು ಡಾಕ್ಯುಮೆಂಟ್ ರೂಪದಲ್ಲಿ ಒಂದಷ್ಟು ಜನರಿಗೆ ಖಾತೆ ಹಂಚಿಕೆ ಆಗಿರುವಂತ ಸಂಬಂಧಪಟ್ಟ ಡಾಕ್ಯುಮೆಂಟ್ ಏನ್ ತೋರಿಸ್ತಾ ಇದೀವೋ ಆ ಖಾತೆ ಹಂಚಿಕೆ ಆಗಿರುವಂತಹ ಕಾರಣದಿಂದಾಗಿ ಅಧಿಕಾರಿಗಳ ಶಾಮೀಲ್ ಇಲ್ಲದೆ ದಾಖಲೆಗಳು ನಿರ್ಮಾಣ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅವರು ಕೂಡ ಲಕ್ಷಾಂತರ ರೂಪಾಯಿ ಭ್ರಷ್ಟಾಚಾರ ಮಾಡಿನೇ ಈ ಡಾಕ್ಯುಮೆಂಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು 3 ಜನರಿಗೆ ಅಕ್ರಮವಾಗಿ ಜಾಗವನ್ನ ಅವ್ರ ಹೆಸರಿಗೆ ಖಾತೆ ಮಾಡ್ಕೊಂಡಿದ್ದಾರೆ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಆರೋಪವನ್ನ ಮಾಡ್ಲಾಗ್ತಾ ಇದೆ. ಈ ಸಂಬಂಧಪಟ್ಟಾಗೆ GBI ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ, ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾಗಿರುವಂತಹ DK ಶಿವಕುಮಾರ್ ಏನ್ ಮಾಡ್ತಾ ಇದಾರೆ, ಸರ್ಕಾರಿ ಜಾಗಗಳನ್ನ ಎಲ್ಲೆಂದ್ರಲ್ಲಿ ವಶಪಡಿಸಿಕೊಳ್ಳುವಂತ ಕೆಲಸ ಆಗ್ತಾ ಇದೆ. ಯಾರ್ಯಾರು ಅಕ್ರಮವಾಗಿ ಒತ್ತುವರಿ ಮಾಡಿದಾರೋ ಅವರೆಲ್ಲರೂ ವಿರುದ್ಧವಾಗೂ ಕೂಡ ನಿರ್ದಾಕ್ಷಿಣ್ಯವಾಗಿ ಕ್ರಮಕ್ಕೆ ಮುಂದಾಗುವಂತ ಕೆಲಸ ಸರ್ಕಾರ ಮಾಡ್ತಿರುವಂತ ಹಿನ್ನೆಲೆಯಲ್ಲಿ, GBI ಮಾಡ್ತಿರುವಂತ ಹಿನ್ನೆಲೆಯಲ್ಲಿ ಈ 3 ಜನರ ವಿರೋಧವಾಗಿ ಸರ್ಕಾರ ಕೂಡಲೇ ಕ್ರಮಕ್ಕೆ ಮುಂದಾಗಬೇಕು. ಆರೋಪಿತ 3 ಜನರು ಸೇರಿದಂತೆ ಯಾರೋ ಅಧಿಕಾರಿಗಳು ಶಾಮೀಲಾಗಿ ಭ್ರಷ್ಟಾಚಾರವನ್ನ ಮಾಡಿಕೊಂಡು ಅಕ್ರಮವಾಗಿ ಇವರಿಗೆ ಡಾಕ್ಯುಮೆಂಟ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೋ ಎಲ್ಲರ ವಿರುದ್ಧವಾಗೂ ಕೂಡ ಸರ್ಕಾರ ಕ್ರಮಕ್ಕೆ ಮುಂದಾಗ್ಲೇಬೇಕು. ಪೊಲೀಸ್ ಇಲಾಖೆ ಕೂಡ ಸಂಬಂಧಪಟ್ಟಾಗೆ ಆಗಿದ್ದೇ ಆದಲ್ಲಿ FIR ಕೂಡ ದಾಖಲು ಮಾಡಬೇಕೆನ್ನುವಂತ ಒತ್ತಾಯವನ್ನ ಈಗ ಏನ್ ಎದುರುಗಡೆ ಬಂದು ಒಂದು ಹೋರಾಟದ ರೂಪದಲ್ಲಿ ಮನವಿ ರೂಪದಲ್ಲಿ ಮಾಡ್ಕೊಳ್ತಾ ಇದ್ರು ಸಂಘಟನೆ, ಅಲ್ಲಿನ ಸ್ಥಳೀಯ ಸಂಘಟನೆ. ಆ ಸ್ಥಳೀಯ ಸಂಘಟನೆ ಒಂದು ಆರೋಪವನ್ನ ಮಾಡ್ತಾ ಇರುವಂತದ್ದು, ಆ ಒಂದು ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿರುವಂತದ್ದು. ದಿವ್ಯಾ, ಮಂಜುನಾಥ್, ಈಗ ಖಾತೆಗಾಗಿ ಸ್ಥಳೀಯ ಜನರು ಒಂದು 2-3 ವರ್ಷದಿಂದ ಕಾಯ್ತಾನೆ ಇದ್ದಾರೆ. ಇವ್ರ ಕಾಯುವಿಕೆ ಹಂಗೆ ಇರುತ್ತೆ, ಇನ್ಯಾರಿಗೂ ಖಾತೆ ಆಗುತ್ತೆ ಅಂದರೆ ಇದ್ರ ಬಗ್ಗೆ ಹೇಳಿ. ಈಗ ಬೆಂಗಳೂರಲ್ಲಿ ಯಾವ ಕೆರೆನೂ ಬಿಡಲ್ಲ, ಪಾರ್ಕ್ ಜಾಗ ಬಿಡಲ್ಲ ಅಂತ ಹೇಳಿದ್ರೆ, ಈಗ ಪರ್ಟಿಕ್ಯುಲರ್ ಏನು ಶೆಡ್ ಹಾಕ್ತಾ ಇದ್ದಾರೆ ಅಲ್ಲೆಲ್ಲ ಒಂದಷ್ಟು ಕೆಲಸವನ್ನು ಮಾಡ್ತಾ ಇದ್ದಾರೆ, ಆ ಖಾಸಗಿ ಮಾಲೀಕ ಯಾರು, ಇದ್ರ ಬಗ್ಗೆ ಏನಾದರೂ ಡೀಟೇಲ್ಸ್ ಸಿಕ್ಕಿದೆಯಾ? ಖಂಡಿತವಾಗೂ ದಿವ್ಯಾ, ಡಾಕ್ಯುಮೆಂಟ್ಗಳ ರೂಪದಲ್ಲಿ ಬಹುತೇಕ ಎಲ್ಲಾ ಡಾಕ್ಯುಮೆಂಟ್ಗಳು ಕೂಡ ಸಿಕ್ಕಿರುವಂತದ್ದು. ಅಂದ್ರೆ ಈ ಆರೋಪಿತ ಒಂದು ಸಂಘಟನೆ ಏನ್ ಮಾಡ್ತಾ ಇದಾರೋ ಅಲ್ಲಿನ ಸ್ಥಳೀಯ ಕಳ್ಳಾಟ ಆಡ್ತಿರುವಂತಹ ಅಧಿಕಾರಿಗಳ ವಿರುದ್ಧವಾಗಿ, ಜೊತೆಗೆ ಖಾತೆ ಮಾಡ್ಕೊಂಡಿರುವಂತಹ 3 ಆರೋಪಿಗಳ ಮೇಲೆ RBI ಕಲ್ಯಾಣ ಸಂಘದಿಂದ ಏನು ಒಂದು ಆರೋಪವನ್ನ ಮಾಡ್ಲಾಗ್ತಾ ಇದಾರೋ ಅವರೆಲ್ಲರೂ ಕೂಡ ಡಾಕ್ಯುಮೆಂಟ್ ಗಳನ್ನ ರೆಡಿ ಮಾಡ್ಕೊಂಡಿದ್ದಾರೆ. ನಮ್ಮ ಒಂದು ಸರ್ಕಾರಕ್ಕೆ ಯಾಕೆ ಕಣ್ಣಿಲ್ವಾ, ಸ್ಥಳೀಯ ಅಧಿಕಾರಿಗಳಿಗೆ ಯಾಕೆ ಕಣ್ಣಿಲ್ವಾ, ಇದು ಅಕ್ರಮವಾಗಿ ನೆಲೆ ನಿಂತಿರುವಂತ ಕಟ್ಟಡ ಸೇರಿದ ಮನೆ ನಿರ್ಮಾಣಗಳಾಗ್ತಾ ಇದಾವೆ, ಶೆಡ್ಗಳ ನಿರ್ಮಾಣ ಆಗ್ತಾ ಇದಾವೆ. ಇಷ್ಟದ್ದು ಕೂಡ ಸ್ಥಳೀಯ GBI ಅಧಿಕಾರಿಗಳ ಒಂದು ನಡೆ ಯಾಕೆ ಇಷ್ಟು ನಿರ್ದಾಕ್ಷಿಣ್ಯವಾಗಿದೆ, ಸ್ಥಳೀಯ ಸ್ಥಳಕ್ಕೆ ಬಂದು ಯಾಕೆ ಪರಿಶೀಲನೆ ಮಾಡಬಾರ್ದು, ಮಾಡುವಂತ ಸಂದರ್ಭದಲ್ಲಿ ಡಾಕ್ಯುಮೆಂಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡಿರುವಂತ ಸಂಬಂಧಪಟ್ಟಾಗ ಇದು ತನಿಖೆ ಮಾಡಿದ್ರೆ ಇದು ಸತ್ಯವಾ ಸುಳ್ಳ ಎನ್ನುವಂತ ಕೂಡ ಬಟಾ ಬಯಲಾಗುತ್ತೆ ಎನ್ನುವಂತ ಆರೋಪವನ್ನ ಮಾಡ್ಲಾಗ್ತಾ ಇದೆ. ಇಷ್ಟೆಲ್ಲ ಇದ್ರೂ ಕೂಡ ಅಧಿಕಾರಿಗಳು ಸೇರಿದಂತೆ ಅಲ್ಲಿ ಡಾಕ್ಯುಮೆಂಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಅಕ್ರಮವಾಗಿ ಅವರಿಗೆ ಸಲ್ಲಿಕೆ ಮಾಡಿರುವಂತಹ ಅಧಿಕಾರಿಗಳು ಮೌನ ವಹಿಸಿದ್ದಾರೆ. ಆ ಮೌನ ವಹಿಸಿರುವಂತಹ ಹಿನ್ನೆಲೆಯಲ್ಲೇ ಗೊತ್ತಾಗುತ್ತೆ ಇದು ಅಕ್ರಮವಾಗಿ ಲಂಚಬಾಕರ ಒಂದು ಹಿನ್ನೆಲೆಯಿಂದಲೇ ಈ ಸರ್ಕಾರಿ ಜಮೀನನ್ನ ಕಳೆದುಕೊಳ್ಬೇಕಾದಂತಹ ಸದ್ಯಕ್ಕೆ ಸರ್ಕಾರಕ್ಕೆ ಇದೆ. ಈ ನಿಟ್ಟಿನಲ್ಲಿ GBI ಅಧಿಕಾರಿಗಳು ಕೂಡಲೇ ಅಂದ್ರೆ ಪ್ರಮುಖ ಏನು ಅಧಿಕಾರಿಗಳೇನಿರ್ತಾರೋ, ಫಾರ್ ಎಕ್ಸಾಂಪಲ್ ಸ್ಥಳೀಯ ವಲಯ ಆಯುಕ್ತರಾಗ್ಬೋದು, ಸೇರಿದಂತೆ ಮುಖ್ಯ ಆಯುಕ್ತರಾಗ್ಬೋದು, ಎಲ್ಲರೂ ಕೂಡ ಈ ಒಂದು ಡಾಕ್ಯುಮೆಂಟ್ ಗಳನ್ನ ಕೂಡಲೇ ಪರಿಶೀಲನೆ ಮಾಡಬೇಕು. ಪರಿಶೀಲನೆ ಆದ ನಂತರ ಇದು ಯಾವ ಇಯರ್ ನಲ್ಲಿ ಸರ್ಕಾರದ ಸೊತ್ತಾಗಿತ್ತು, ಯಾವ ಇಯರ್ ನಲ್ಲಿ ಇವರಿಗೆ ಅಕ್ರಮವಾಗಿ ಒಂದು ಡಾಕ್ಯುಮೆಂಟ್ ಗಳ ಸಿದ್ಧತೆ ಆದವು ಎನ್ನುವಂತ ನಿಟ್ಟಿನಲ್ಲಿ ಪತ್ತೆ ಹಚ್ಚಿದ್ರೆ ಎಲ್ಲವೂ ಕೂಡ ಸತ್ಯ ಬಟಾ ಬಯಲಾಗುತ್ತೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದು ಮಾಹಿತಿಯನ್ನ ಹಂಚ್ಕೊಳ್ತಿರುವಂತ ಕೆಲಸ ಕೂಡ ಆಗ್ತಾ ಇದೆ. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.